ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೂಲಿಂಗ್ ಫ್ಯಾನನ್ನು ಹೊಂದಿರುವಂಥ ಏಕೈಕ ಮೊಬೈಲ್ ಇಂಡಿಯನ್ ಮೊಬೈಲ್ ಮಾರುಕಟ್ಟೆಯಲ್ಲಿ ಈಗಾಗಲೇ ಲಾಂಚ್ ಆಗಿದೆ. ಕೂಲಿಂಗ್ ಫ್ಯಾನನ್ನು ಹೊಂದಿರುವಂಥ ಏಕೈಕ ಮೊಬೈಲ್ ಅಂದರೆ ಅದು ಒಪ್ಪೋ K13 ಟರ್ಬೋ ಪ್ರೋ. ಹಾಗಾದರೆ ಈ ಫೋನು ಹೊಂದಿರುವಂಥ ಎಲ್ಲ ಡೀಟೇಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾವು ರಿವ್ಯೂ ಮಾಡೋಣ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ಅಲ್ಲದೆ ನಿಮ್ಮಲ್ಲಿ ಈ ಫೋನಿನ ಬಗ್ಗೆ ಏನಾದರೂ ಕ್ವಶನ್ಗಳಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಬರೆಯಿರಿ. ಓಕೆ, ಉತ್ತರವನ್ನು ಖಂಡಿತವಾಗಿ ನಾನು ಕೊಡ್ತೀನಿ. ಒಪ್ಪೋ K13 ಟರ್ಬೋ ಪ್ರೋ ಇದರ ಡಿಸೈನ್ ಬಗ್ಗೆ ನೋಡ್ಬೇಕಂದ್ರೆ 208 ಗ್ರಾಮ್ ವೇಟ್ ಅನ್ನು ಹೊಂದಿರುವಂಥದ್ದು ಮತ್ತು 8.33 mm ಥಿಕ್ನೆಸ್ ಅನ್ನು ಇದು ಈ ಫೋನು ಹೊಂದಿರುವಂಥದ್ದು. ಇದಕ್ಕೆ IP68 ಮತ್ತು IP69 ರೇಟ್ ಅನ್ನು ಕೊಟ್ಟಿರುವಂಥದ್ದು. ಇದರ ಒಂದು ಡಿಸ್ಪ್ಲೇ ಬಗ್ಗೆ ನೋಡ್ಬೇಕಂದ್ರೆ 6.8 ಇಂಚಸ್ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇನ ಇದಕ್ಕೆ ಕೊಟ್ಟಿರುವಂಥದ್ದು ಮತ್ತು 120 Hz ರಿಫ್ರೆಶ್ ರೇಟ್ ಅನ್ನು ಇದಕ್ಕೆ ಕೊಡಲಾಗಿದೆ. ಸ್ಪೆಷಲೈಸ್ ವಿತ್ ಪಂಚ್ ಹೋಲ್ ಡಿಸ್ಪ್ಲೇಯನ್ನು ಇದಕ್ಕೆ ಕೊಡಲಾಗಿದ್ದು 1600 nits ಪೀಕ್ ಬ್ರೈಟ್ನೆಸ್ ಅನ್ನು ಈ ಫೋನು ಹೊಂದಿರುವಂಥದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ಡ್ಯುಯಲ್ ಕ್ಯಾಮ್ರಾವನ್ನು ಕೊಟ್ಟಿರುವಂಥದ್ದು. 50MP ಪ್ಲಸ್ 2MP ಮೇನ್ ಕ್ಯಾಮ್ರಾವನ್ನು ಇದಕ್ಕೆ ಕೊಡಲಾಗಿದೆ. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮ್ರಾವನ್ನು ಇದಕ್ಕೆ ಕೊಡಲಾಗಿದ್ದು 2MP ಮ್ಯಾಕ್ರೋ ಕ್ಯಾಮ್ರಾವನ್ನು ಇದಕ್ಕೆ ಕೊಡಲಾಗಿದೆ. ಅಲ್ಲದೆ LED ಫ್ಲಾಶ್ ಅನ್ನು ಇದಕ್ಕೆ ಕೊಡಲಾಗಿದೆ. ಇದರಿಂದ 4K at 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು. ಮತ್ತು ಇದರ ಫ್ರಂಟ್ ಕ್ಯಾಮ್ರಾ ಬಗ್ಗೆ ನೋಡ್ಬೇಕಂದ್ರೆ 20MP ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಡಲಾಗಿದೆ. ಇದರಿಂದ ಫುಲ್ HD+ 30 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು ಮತ್ತು ಸೂಪರ್ ಆಗಿ ನೀವು ಪಿಕ್ಚರ್ ಸಹಿತ ತೆಗೆಯಬಹುದು. ಇದರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ 8 Gen 4 ಪವರ್ಫುಲ್ ಚಿಪ್ಸೆಟ್ ಅನ್ನ ಕೊಟ್ಟಿರುವಂತದ್ದು. ಹೈ ಲೆವೆಲ್ ಗೇಮ್ ಅನ್ನ ಮತ್ತು ನಿಮ್ಮ ಡೈಲಿ ಅಪ್ಡೇಟ್ಸ್ ಅನ್ನ ಈಸಿಯಾಗಿ ಇಲ್ಲಿ ಮಾಡ್ಕೋಬಹುದು. ಇದಕ್ಕೆ Android 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಕೊಡಲಾಗಿದೆ. ಈ ಫೋನಲ್ಲಿ 12GB ರ್ಯಾಮ್ ಇರುವಂತದ್ದು. ಇದರ ರ್ಯಾಮ್ ಟೈಪ್ ಅಂದ್ರೆ LPDDR4X ಆಗಿರುವಂತದ್ದು. ಇನ್ನು ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ದೊಡ್ಡ ಬ್ಯಾಟರಿಯನ್ನೇ ಕೊಟ್ಟಿರುವಂಥದ್ದು. 7000 mAh ಬ್ಯಾಟರಿಯನ್ನು ಕೊಡಲಾಗಿದೆ. ಇದು 2 ದಿನ ನೀವು ನಾರ್ಮಲ್ ಆಗಿ ಯೂಸ್ ಮಾಡಿದರೆ ನಿಮಗೆ 2 ದಿನ ಪೂರ್ತಿಯಾಗಿ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂಥದ್ದು. ಇದಕ್ಕೆ ಸಪೋರ್ಟ್ವಾಗಿ 80 ವ್ಯಾಟ್ ಸೂಪರ್ ಫ್ಲಾಶ್ ಚಾರ್ಜಿಂಗ್ ಅನ್ನ ಕೊಟ್ಟಿರುವಂಥದ್ದು. USB-C ಪೋರ್ಟ್ ಅಲ್ಲಿ ಇರುವಂಥದ್ದು. ಇನ್ನು ಇದರ ಸ್ಟೋರೇಜ್ ಬಗ್ಗೆ ಮಾತಾಡಬೇಕಂದ್ರೆ 256GB ಸ್ಟೋರೇಜ್ ಅನ್ನ ಕೊಟ್ಟಿರುವಂಥದ್ದು. ಇದರ ಸ್ಟೋರೇಜ್ ಟೈಪ್ ಅಂದ್ರೆ USF 4.0 ಆಗಿರುವಂಥದ್ದು. ಇನ್ನು ಇದರ ಸ್ಟೋರೇಜ್ ಅನ್ನ ಎಕ್ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇಲ್ಲಿ ಆ ಅವಕಾಶವನ್ನ ಕೊಟ್ಟಾಗಿಲ್ಲ. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸು 30,999 ಅಂತ ಹೇಳಲಾಗ್ತಾ ಇದೆ. ಇದು ಯಾವುದೇ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ನೀವು ಇದನ್ನ ಕೊಂಡುಕೊಳ್ಳುವಂತ ಒಂದು ಸಮಯದಲ್ಲಿ ಇದರ ಬಗ್ಗೆ ವಿಚಾರ ಮಾಡುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.